ಓದ್ಕೊಳ್ತಾರೆ ಬರ ಮುಂದೆ ಬರ ಸ್ವಲ್ಪ ಹಿಂದೆ ಬಮ್ಮ ಹಿಂದೆ ಬಮ್ಮ. ಇಂದು PMC ಕರ್ನಾಟಕ ಪಬ್ಲಿಕ್ ಶಾಲೆ ಬಂಗಾರಪೇಟೆ ಟೌನ್ ಇಲ್ಲಿ ಮಕ್ಕಳನ್ನು ಆದರದಿಂದ ಸ್ವಾಗತ ಮಾಡಿಕೊಂಡು ಶಾಲೆ ಪ್ರಾರಂಭೋತ್ಸವವನ್ನು ಇಲಾಖಾ ಆದೇಶಾನುಸಾರವಾಗಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಂದರ್ಭದಲ್ಲಿ LKGಯಿಂದ 8ನೇ ತರಗತಿ ಏನು ದಾಖಲಾಗಿದ್ದಾರೆ ಮಕ್ಕಳು, ಆ ಮಕ್ಕಳನ್ನು ಹೂಗುಚ್ಚಿ ನೀಡಿ ಸಿಹಿ ನೀಡಿ ಮಕ್ಕಳನ್ನು ಪ್ರೀತಿಯಿಂದ ಬರಮಾಡಿಕೊಳ್ತೇವೆ ನಮ್ಮ ಶಿಕ್ಷಕರೆಲ್ಲರೂ ಸಹ. ಈ ನಿಟ್ಟಿನಲ್ಲಿ ಈಗಾಗಲೇ ನಮ್ಮಲ್ಲಿ ದಾಖಲಾತಿ ಆಂದೋಲನ ಮಾಡಿದಿರಿ, ದಾಖಲಾತಿ ಆಗಿದೆ. ಈಗಾಗಲೇ ನಮಗೆ 60ಕ್ಕಿಂತ ಹೆಚ್ಚು ದಾಖಲಾತಿ ಆಗಿದೆ. ಏನು 2 ದಿನದಲ್ಲಿ ಸುಮಾರು ಸುತ್ತಮುತ್ತ ಪ್ರದೇಶಗಳಿಂದ ಪೋಷಕರು ಮತ್ತು ಎಲ್ಲ ಪೋಷಕ ವರ್ಗದವರು ಹಾಗೂ ಎಲ್ಲ ಒಂದು ಇಲಾಖೆ ವತಿಯಿಂದ ಆದೇಶ ಏನು ಕೊಟ್ಟಿದ್ದಾರೋ ಆ ಹಿನ್ನೆಲೆಯಲ್ಲಿ LKGಗೆ 4 ಪ್ಲೇಸ್, 5 UKGಗೆ 5 ಪ್ಲೇಸ್ ಮತ್ತು 1ನೇ ತರಗತಿಗೆ 5 ವರ್ಷ 10 ತಿಂಗಳು ಇಲಾಖಾ ಆದೇಶಾನುಸಾರ ನಾವು ದಾಖಲಾತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈಗಾಗಲೇ ಇವತ್ತು ಸಹ ಪೋಷಕರು ಆಗಮಿಸಿದ್ದಾರೆ. ಪೋಷಕ ಮತ್ತು ಶಿಕ್ಷಕರ ಸಭೆಯನ್ನು ಈಗ ಆಯೋಜನೆ ಮಾಡ್ತಾ ಇದ್ದೇವೆ. ಈ ಒಂದು ಸಭೆಯಲ್ಲಿ ಇಲಾಖಾ ನಿರ್ದೇಶನ ಏನು ಕೊಟ್ಟಿದ್ದೋ, ಇಲಾಖಾ ಮಾರ್ಗಸೂಚನೆಗಳು ಏನು ಕೊಟ್ಟಿದ್ದಾರೋ ಅದನ್ನು ಅನುಸರಿಸಿ ಇವತ್ತಿನಿಂದಲೇ ಏನು ಇಲಾಖಾ ನಿರ್ದೇಶನ ಪ್ರಕಾರ ತರಗತಿಗಳನ್ನು ಪ್ರಾರಂಭಿಸ್ತೀವಿ. ಹಾಗಾಗಿ ನಾವು 1ರಿಂದ 5ನೇ ತರಗತಿಗೆ ಏನು ಬೈಲಿಂಗ್ವಲ್ ಲ್ಯಾಂಗ್ವೇಜ್ ದ್ವಿಭಾಷಾ ನಿಯಮ ಏನಿದೆಯೋ ಅದೇ ಪ್ರಕಾರ ಮಾಡಬೇಕಂತ ಮಾಡ್ಕೊಂಡಿದ್ದೀರಿ. ಹಾಗೂ 1ನೇ LKGಯಿಂದ 12ನೇ ತರಗತಿವರೆಗೂ 2026-27ನೇ ಸಾಲಿನಲ್ಲಿ ನಮ್ಮ ಶಾಲೆ ಉನ್ನತೀಕರಣ ಕೊಟ್ಟಿದೆ. ಅಂದರೆ ಕರ್ನಾಟಕ ಪಬ್ಲಿಕ್ ಶಾಲೆಯಾಗಿ ಇಲಾಖೆ ಆದೇಶ ಕೊಟ್ಟಿದೆ. ಹಾಗಾಗಿ ಒಂದೇ ಸೂರಿನಲ್ಲಿ LKGಯಿಂದ 12ನೇ ತರಗತಿ ಮಾಡಬೇಕಂತ ಇಲಾಖಾ ಮಾರ್ಗಸೂಚನೆ ಕೊಟ್ಟಿದೆ, ಇಲಾಖಾ ಆದೇಶ ಮಾಡಿದೆ. ಅದೇ ರೀತಿ ನಾವು LKG ಬಂದ ಮಕ್ಕಳನ್ನು 12ನೇ ತರಗತಿವರೆಗೂ ಸರ್ಕಾರಿ ಬಾಲಕಿಯರ ಶಾಲೆ ಮತ್ತು ನಮ್ಮ ಶಾಲೆ ಸಂಯುಕ್ತವಾಗಿ ಕೆಲಸ ನಿರ್ವಹಿಸಲು ಮಾರ್ಗಸೂಚನೆ ಮಾಡಿದ್ದಾರೆ. ಆದ್ದರಿಂದ ನಾನು ಸಮಾಜದ ಹಾಗೂ ಇಲಾಖಾ ಸುತ್ತೋಲೆ ಆದೇಶದ ಮೇರೆಗೆ ಬಂಧುಗಳಲ್ಲಿ ಮಾನ್ಯ ನಾಗರಿಕ ಬಂಧುಗಳ ಕೇಳಿಕೊಳ್ಳುವುದೆಂದರೆ ಇಂತಹ ಸರ್ಕಾರಿ ಶಾಲೆಗಳಿಗೆ ಸೇರಿಸಿ ಎಲ್ಲ ಅನುಕೂಲಗಳನ್ನು ಕೊಟ್ಟಿದ್ದಾರೆ. PMC ಶಾಲೆಯಲ್ಲಿ ಇವತ್ತೇನು ಇಲ್ಲ ಭೌತಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ಸೌಕರ್ಯಗಳನ್ನು ಕೊಟ್ಟಿದ್ದಾರೆ. ನಾವು ಖಾಸಗಿ ಶಾಲೆಗಳಿಗಿಂತ ಅತ್ಯುತ್ತಮವಾಗಿ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡ್ತಿದ್ದಾರೆ. ವಿಶೇಷವಾಗಿ ಕರಾಟೆ ತರಗತಿ, ಯೋಗ ತರಬೇತಿ ಮತ್ತು ಕಂಪ್ಯೂಟರ್, NMMS, ಸ್ಮಾರ್ಟ್ ಕ್ಲಾಸ್ ಇತ್ಯಾದಿ ಇನ್ನೂ ಹಲವಾರು ಯೋಜನೆಗಳನ್ನು ನಾವು ಕೊಡ್ತಾ ಇದ್ದೇವೆ. ಆದ್ದರಿಂದ ಇಲ್ಲಿ ಬಂದು ಮಿತ್ರರಲ್ಲಿ ಹಾಗೂ ನನ್ನ ಪೋಷಕರಲ್ಲಿ ಮನವಿ ಮಾಡಿಕೊಳ್ಳೋದಂದರೆ ನಿಮ್ಮ ಅರ್ಹ ವಿದ್ಯಾರ್ಥಿಗಳನ್ನು ನಮ್ಮ ಸರ್ಕಾರಿ ಶಾಲೆಗೆ PMC KPS ಶಾಲೆಗೆ ಸೇರಿಸಿ ಇದರ ಪ್ರಯೋಜನವನ್ನು ಪಡೆಯಬೇಕೆಂದು ಇದನ್ನು ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ.